ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ತೋಟ ಎಲ್ಲ ನೋಡ್ತಾ ಬಂದೆ. ನನಗೆ ಈ ಒಂದು ಎಳ್ಳೀರು ಮರ, ತೆಂಗಿನ ಎಳ್ಳೀರು ಮರ ನೋಡ್ತಾ ನನಗೇನೋ ಒಂಥರ ವಿಶೇಷವಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನೀವೇ ವಿಷಯ ಅದ್ರ ಬಗ್ಗೆ. ಸರ್, ಇದ್ರದ್ದು ತಳಿ ಗ್ರೀನ್ ಮಲಯನ್ ಅಂತಂದು ಸರ್. ಗ್ರೀನ್ ಮಲಯನ್ ಅಂತ. ಇದು ಹೈಬ್ರಿಡ್ ವೆರೈಟೀಸು, ಬರೀ ಎಳ್ಳೀರು ಪರ್ಪಸ್ಗೆ ಸರ್ ಇದು ಬರೋದು. ಇದು ಒಂದು 3.5 ವರ್ಷದಿಂದ 4 ವರ್ಷಕ್ಕೆ ಕ್ರಾಪ್ ಬರುತ್ತೆ ಸರ್. 3.5 ವರ್ಷದಿಂದ 4 ವರ್ಷಕ್ಕೆ ಅದು ಕ್ರಾಪ್ ಬಂದ್ರೂ ಅದು ಪಾಲಿನೇಷನ್ ಸರಿಯಾಗಿ ಆಗಲ್ಲ, ಉದುರೋಗುತ್ತೆ ಸರ್. ಹಳ್ಳು 5 ವರ್ಷದಿಂದ ಬರುತ್ತೆ ಸರ್. ಇವಾಗ ಇದಕ್ಕೆ 8 ವರ್ಷ ಆಗಿದೆ ಸರ್. ಈ ಮರಕ್ಕೆ ನಾನು 80 ಮರ ಇದೆ ಸರ್. ನಾನು 80 ಮರ ಇದೆ ಸರ್. ಗ್ರೀನ್ ಮಲಯನ್ ಸರ್. ಗ್ರೀನ್ ಮಲಯನ್ ಸರ್. ಇದು ನಾನು ಇದರಿಂದ ತಂದಿದ್ದೆ ಸರ್. ಇಲ್ಲಿ ಅಳಿಕಿ ಅಂತ ಧರ್ಮಸ್ಥಳದ ಹತ್ರ ತಂದಿದ್ದೆ ಸರ್. ಅಲ್ಲಿ ಹೌದು, ಅಲ್ಲಿ ಒಂದು ಮರಕ್ಕೆ ಎಷ್ಟು ಎಳೆ ಸಿಗ್ತದೆ ಸರ್? ಒಂದು ಮರಕ್ಕೆ ನಂದೇನಂದರೆ ನಾನು ಇಲ್ಲಿ ನಿರಂತರವಾಗಿ ಇರೋದಿಲ್ವಲ್ಲ ಸರ್. ಇವಾಗ ಏನಾಗುತ್ತೆ ಅಂದರೆ ಎಳ್ಳೀರು ಬಂದಾಗ ಎಳ್ಳೀರಿಗೂ ಕೊಡ್ತೀನಿ. ಸೊ ಎಷ್ಟು ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ ಸರ್. ಏನೋ ಒಂದು ಮರ ಆವ್ರೇಜು ಒಂದು 100ರಿಂದ 150 ಬರ್ತದೆ ಸರ್, ಸಿಗುತ್ತೆ ಸರ್. 150, ಯಾಕಂದರೆ 5 ಒಂಬಾಳೆ ಈ ಥರದವು ಕಾಯುತ್ತೆ ಸರ್. ಸೊ 5 ಒಂಬಾಳೆ ಇದೆ ಮೇಲ್ಗಡೆ ನೋಡಿದ್ದೀವಿ ಸರ್. ಇದು ಸೊ ಈ ಥರ ನಮಗೇನಂದರೆ ಒಂದು 100 ಅಂತೂ ಒಂದು ಮರದಿಂದ ಸಿಗುತ್ತೆ ಸರ್. ಲಾಭದಾಯಕ ಸರ್. ಎಳ್ಳೀರು ಲಾಭದಾಯಕ ಸರ್. ಹೋಗಲ್ಲ ಸರ್. ಇವಾಗ ಇದನ್ನೇನು ಹಾಕಿದರೆ ಆ ಮೇಲ್ಗಡೆ ಕಾಯಿ ಕೀಳೋರು ಅವರು ಡಿಮ್ಯಾಂಡ್ ಮಾಡ್ತಾರೆ ಸರ್. ನನಗೆ ಆ ಮರ ಹತ್ತಿ ಕೊಡೋದಕ್ಕೆ 2 ಎಳ್ಳೀರು ಕೊಡಬೇಕು, ಕೂಲಿ ಕೊಡಬೇಕಂತಾರೆ ಸರ್. ಅದೇನಿಲ್ಲ, ನಾವೇ ಜೋಟಿಯಲ್ಲಿ ತೊಗೊಬೋದು ಸರ್. ಸೊ ನಾವು ಇದು ಇನ್ನೂ 10 ವರ್ಷ ಆದ್ರೂ ನಾವು ಜೋಟಿಯಲ್ಲೇ ಸಮಸ್ಯೆ ಇಲ್ಲ ಸರ್. ಹಾರ್ವೆಸ್ಟಿಂಗ್ ಸಮಸ್ಯೆ ಇಲ್ಲ ಸರ್. ಹಾರ್ವೆಸ್ಟಿಂಗ್ ಸಮಸ್ಯೆ ಬಾರ್ಡ್ರ್ ಸುತ್ತು ಹಾಕಿದ್ದೀನಿ ಸರ್. ನಾನು ಎಲ್ಲಿ ಸೆಂಟ್ರ್ನಲ್ಲಿ ಏನು ಮಾಡ್ಕೊಂಡಿಲ್ಲ ಸರ್. ಬಾರ್ಡ್ರ್ ಸುತ್ತನ ಹಾಕ್ಕೊಂಡಿದ್ದೀನಿ ಸರ್. ಆ ಕೆಳಗಡೆ ಮಲ್ಚಿಂಗ್ ಹಾಕಿ ಎಲ್ಲ ಗಿಡಗಳಿಗೂ ಅದೇ ಥರ ಮಾಡಿದ್ದೀನಿ ನೋಡಿ ಸರ್. ಮಲ್ಚಿಂಗ್ ಪ್ರತಿಯೊಂದು ತೆಂಗಿನ ಗಿಡಕ್ಕೂ ನಾನು ಗೊಬ್ಬರ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿಬಿಡ್ತೀನಿ ಸರ್. ಇದೇ ಪ್ರಾಕ್ಟೀಸೇ ಸರ್. ಇದಕ್ಕೇನು ಜಾಸ್ತಿ ಗೊಬ್ಬರ ಹಾಕಲ್ಲ ಸರ್. ಏನೋ ವರ್ಷಕ್ಕೊಂದ್ಸಾರಿ ಹೋಗ್ತೀನಿ. ಇದ್ರದ್ದೇನೆ ಈ ಗರಿನೇ ಕೊಳಿಬೇಕು ಸರ್. ಇದೇ ಗೊಬ್ಬರ ಸರ್ ನನಗೆ. ಇದೇ ಗೊಬ್ಬರ ಸರ್. ಇದೇ ಗೊಬ್ಬರ ನೋಡಿ. ಯಾವ ಥರ ಕಂಪ್ಲೀಟು ಅದ್ರದ್ದು ಗೊಬ್ಬರನೇ ಇದಾಗ್ಬಿಟ್ಟಿರ್ತದೆ ಸರ್. ನಾವು ಅಡಿಷನ್ನಾಗಿ ಏನೂ ಆಗಲ್ಲ. ಈ ಮಲ್ಚಿಂಗ್ ಮಾಡಿರೋದ್ರಿಂದ ಈ ಗರಿ ಭೂಮಿ ಒಣಗಲ್ಲ ಸರ್. ತೇವಾಂಶ ಕಾಪಾಡ್ತದೆ ಸರ್. ಸರ್ ಇಷ್ಟೇ ಸರ್. ಒಂದು ಸೊಸೈಟಿ